ಹಲೋ, ವೆಲ್ಕಮ್ ಟು ಮೈ ಚಾನಲ್ ಭಕ್ಷ್ಯಭೋಜನ. ಬರೀ ಇವತ್ತು ಹೋಮ್ ಮೇಡ್ ಬಿಸ್ಕೆಟ್ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ. ಇಲ್ಲಿ ನಾನು ಸಾಮಾನು ತೊಗೊಂಡಿನಿ, ಏನೇನು ಸಾಮಗ್ರಿ ಬೇಕಂತ ಹೇಳ್ತೀನಿ ನೋಡ್ರಿ. 1 ಕಪ್ಪು ಮೈದಾ, ಎಷ್ಟು ತಗೊಂಡಿರ್ತೀರೋ ಅಷ್ಟನ್ನ ಚಿರೋಟಿ ರವೆ ತಗೋಬೇಕು. ಕಮ್ಮಿ ಆದ್ರೂ ನಡಿತೈತಿ, ಆದ್ರೆ ಜಾಸ್ತಿ ಆಗಬಾರ್ದು. ನೀವು ರವೆ 1 ಕಪ್ ಅಷ್ಟು ರವೆ ತಗೊಂಡಿನಿ. ಈಗ 5 ರಿಂದ 6 ಸ್ಪೂನ್ ಅಷ್ಟು ಶುಗರು, ಅಷ್ಟೇ ಸ್ಪೂನ್ 5 ರಿಂದ 6 ಸ್ಪೂನ್ ಅಷ್ಟು ಶುಗರನ್ನ ಮಿಕ್ಸಿಗೆ ಹಾಕೊಂಡಿದ್ದು ನಾನಿಲ್ಲಿ. ಅದಕ್ಕೆ 2 ಏಲಕ್ಕಿ ಸೇರಿಸ್ಕೊಂಡು ಅದನ್ನು ಪೌಡ್ರ್ ಹಾಕೊಂಡಿನಿ, ಶುಗರ್ ಪೌಡ್ರು. 3 ರಿಂದ 4 ಸ್ಪೂನು ತುಪ್ಪ. ತುಪ್ಪ ಇಲ್ಲಾಂದ್ರೆ ಆಯಿಲ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು, ನೀವು ಬಟರ್ನು ಯೂಸ್ ಮಾಡ್ಕೋಬಹುದು. ಇದನ್ನ ನೀಟಾಗಿ ಈ ತರ ಕಲಿಸ್ಕೊಳ್ಳಿ. ತುಪ್ಪ ಎಲ್ಲ ಅದು ಹಿಟ್ಟು ಆಮೇಲೆ ರವೆ ಜೊತೆ ಮಿಕ್ಸ್ ಆಗಬೇಕು. ಈ ತರ ತಿಕ್ಕಿ ತಿಕ್ಕಿ ಕೈ ಒಳಗನ ಪೂರ್ತಿ ಎಲ್ಲ ಮಿಕ್ಸ್ ಆಗ್ಬೇಕು. ತುಪ್ಪ ಅಲ್ಲಿ ತನ ಡ್ರೈ ಆಗಿ ಈ ತರ ಮಿಕ್ಸ್ ಮಾಡ್ಕೊರಿ. ಈ ತರ ಉಂಡಿ ಕಟ್ಟಿದ್ರೆ ಉಂಡಿ ಆಗ್ಬೇಕ್ರಿ ಅದು ಕೈ ಒಳಗನ. ಆ ತರ ತಿಕ್ಕಿ 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 ತುಪ್ಪನೆಲ್ಲ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡ್ಬೇಕು ನಾವು. ಶುಗರ್ದು ಗಂಟುಗಳು ಇರ್ತಾವ್ರಿ, ಅದನ್ನೆಲ್ಲ ಹೊಡ್ಕೊಳತ್ತೀನಿ. ಈಗ 1 ಕಪ್ ಆಗುವಷ್ಟು ನೀರು ಹಾಕೊಂಡಿನ್ರಿ ನಾ. ಅಷ್ಟು ನೀರೊಳಗನ ಅದು ನೀವು ಕರೆಕ್ಟಾಗಿ ನಾ ಹೇಳಿದ ಕ್ವಾಂಟಿಟಿನೇ ರವಾ ಆಮೇಲೆ ಮೈದಾ ತಗೊಂಡಿದ್ರಿ ಅಂದ್ರೆ ಕರೆಕ್ಟಾಗಿ 1 ಕಪ್ ಅಷ್ಟು ನೀರು ಸಾಕಾಗ್ಬಿಡುತ್ತೆ. ಈಗ ಮತ್ತೆ ನೀವು ನೀರು ಹಾಕೋ ಅವಶ್ಯಕತೆನೇ ಬರಂಗಿಲ್ಲ. ಆ 1 ಕಪ್ ಒಳಗನ ನಿಮ್ಗೆ ಹಿಟ್ಟು ರೆಡಿ ಆಗಿಬಿಡ್ತೈತಿ. ಈ ತರ ಅದನ್ನ ಹೆಚ್ಚಿಕೊಂಡು ಕಲಿಸ್ಕೊರಿ. ಈಗ ಹಿಟ್ಟು ರೆಡಿ ಆಗೈತ್ರಿ ನಮ್ದು. ಇದು ಒಂದು ಅರ್ಧ ಗಂಟೆ ನೆನೆಬೇಕ್ರಿ. ಇದನ್ನ ಒಂದು ಮುಚ್ಚಿ ನೆನೆಯಕ್ಕೆ ಇಟ್ಬಿಡೋಣ ಅಂತ. ನೀಟಾಗಿ ಈ ತರ ರೋಲ್ ಮಾಡಿ ಏನಾದ್ರೂ ಮುಚ್ಚಿ ಇಟ್ಬಿಡ್ರಿ. ಈ ತರ ಹಾಫ್ ಆನ್ ಅವರ್ ಬಿಟ್ಟ ಮೇಲೆ ಬಿಸ್ಕೆಟ್ ರೆಡಿ ಆಗ್ತವೆ. ಈಗ ಹಾಫ್ ಆನ್ ಅವರ್ ಆಯ್ತು ನೋಡ್ರಿ. ಅಂದ್ರೆ ಅದು ಚಿರೋಟಿ ರವೆ ಎಲ್ಲ ನೀರು ಹಿಡ್ಕೊಂಡು ಮೆತ್ತಗಾಗ್ಬೇಕ್ರಿ. ಈಗ ಸಾಫ್ಟ್ ಆಗೈತಿ ಹಿಟ್ಟು. ನಾವು ನಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರ ಬಿಸ್ಕೆಟ್ ರೆಡಿ ಮಾಡ್ಕೊಳ್ಳೋಣ. ಈಗ ನನ್ನ ಹತ್ರ ಇಲ್ಲಿ ಭಾಳ ದಪ್ಪ ಆಗಬಾರ್ದ್ರಿ. ದಪ್ಪ ಆಯ್ತು ಅಂದ್ರೆ ಒಳಗೆಲ್ಲ ಹಸಿ ಹಂಗೆ ಉಳಿದ್ಬಿಡ್ತ. ನಾವು ಎಣ್ಣೆ ಒಳಗೆ ಫ್ರೈ ಮಾಡತ್ತೀವಿ ಇಲ್ಲಿ ಬಿಸ್ಕೆಟ್ನ, ಹಂಗಾಗಿ ಭಾಳ ದಪ್ಪ ಮಾಡ್ಕೋಬೇಡ್ರಿ, ಸ್ವಲ್ಪ ತೆಳ್ಳಗನ ಇರಲಿ. ಮಕ್ಕಳಿಗೆ ಇಷ್ಟ ಆಗೋ ಥರ ಮೇಲೆ ಡಿಸೈನ್ ಮಾಡ್ಕೋಬಹುದು. ಇಲ್ಲಿ ನನ್ನ ಹತ್ರ ಪ್ಲಾಸ್ಟಿಕ್ ಮೌಲ್ಡ್ ಇದಾವ್ರಿ, ಎಲಿಫೆಂಟ್ ಫೇಸ್ ಆಮೇಲೆ ರಾಬಿಟ್ ಇದ್ದು. ನಾನು ಇದ್ರೊಳಗೆ ಹಾಕಿ ಹಿಟ್ಟನ್ನ ಪ್ರೆಸ್ ಮಾಡಿ ಈಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಈ ಥರದ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು.
ಜೋರಾಗಿ ಪ್ರೆಸ್ ಮಾಡ್ರಿ. ಈ ತರ ಮೌಲ್ಡ್ ಇಲ್ಲ ಅಂದ್ರೂ ನೀವು ಬರೀ ಚಾಕುಯಿಂದ ಲೈನ್ಸ್ ಬೇಕಾದ್ರೂ ಹಾಕೋಬಹುದು. ಹಂಗ ಒಂದ್ 3 ಲೈನ್ ಲೈಟ್ ಪ್ರೆಸ್ ಮಾಡಿದ್ರೆ ಒಂದು ಲೈನ್ ಆಗ್ತಾವ. ಸ್ಕ್ವೇರ್ ಬೇಕಾದ್ರೂ ಮಾಡ್ಕೋಬಹುದು ಅದ್ರೊಳಗ ನೀವು ಲೈನ್ ಹಾಕಿ. ನನ್ನ ಹತ್ರ ಇತ್ತು ಅಂತ ಹೇಳಿ ನಾನು ನಿಮಗೆ ಮಾಡಿ ತೋರ್ಸಾತೀನಿ ಅಷ್ಟ. ಎಲಿಫೆಂಟ್ ಫೇಸ್ ಬಂತು ನೋಡ್ರಿ, ಕಾಣಿಸತೈತೆ ಅನ್ಕೋತೀನಿ ನಿಮಗ. ಈ ತರ ಇಲ್ಲ ಆ ಹಿಟ್ಟನ್ನ ಈ ತರ ಬಿಸ್ಕೆಟ್ ಮಾಡ್ಕೊಂಡು ಇಟ್ಕೊರಿ. ಈಗ ರ್ಯಾಬಿಟ್ ರೆಡಿ ಆತ್ರಿ. ಆ ಕಡೆ ನಾವು ಒಂದು ಪ್ಯಾನ್ ಒಳಗ ಎಣ್ಣೆ ಬಿಸಿ ಇಟ್ಕೊಂಡಿದ್ದಾರೆ. ಎಣ್ಣೆ ಬಿಸಿ ಆಗೈತಿ. ಭಾಳ ಫುಲ್ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನೀವು ಇವನ್ನ ಫ್ರೈ ಮಾಡ್ಕೋಬೇಕ್ರಿ. ನಿಮ್ಗೆ ಫ್ರೈ ಮಾಡ್ಕೊಳಕಂದ್ರೆ ಭಾಳ ಟೈಮ್ ತಗೋತೈತಿ. ಯಾಕಂದ್ರೆ ಜೋರಾಗಿಟ್ಟು ಫಾಸ್ಟ್ ಆಗಿ ಫ್ರೈ ಮಾಡಿದ್ರಿ ಅಂದ್ರೆ ಒಳಗೆಲ್ಲ ಹಸಿ ಹಂಗ ಉಳ್ಬಿಡ್ಬೇಕು. ಅದು ಭಾಳ ಫುಲ್ ಲೋ ಫ್ಲೇಮ್ ಇಟ್ಟು ಇವನ್ನ ಫ್ರೈ ಮಾಡ್ಕೋಬೇಕು ಬಿಸ್ಕೆಟ್ಸ್ನ. ಅವಾಗ ಈ ತರ ತಿರುತ್ತಾ ಇರ್ಬೇಕು. ಯಾಕಂದ್ರೆ ಒಳಗ ಶುಗರ್ ಇರೋದ್ರಿಂದ ಹಿಟ್ಟೊಳಗ ತಳಕ ಅಂಟ್ಕೊಂಡ್ಬಿಡ್ತಾರೆ. ನೋಡ್ರಿ ಆಲ್ಮೋಸ್ಟ್ ಫ್ರೈ ಆಗವ್ರಿ ನಮ್ಮ ಬಿಸ್ಕೆಟ್. ತಕೊಂಡ್ಬಿಡ ಈ ತರ ಲೈಟ್ ಗೋಲ್ಡನ್ ಕಲರ್ ಬಂತು ಅಂದ್ರೆ ತಕೊಂಡ್ಬಿಡ್ರಿ. ಅದು ತಕೊಂಡ ತಕ್ಷಣ ಬಿಸಿ ಇದ್ದಾಗ ಮೆತ್ತಗಿರ್ತೈತಿ. ಇದೇನಪ್ಪ ಹಿಂಗಾತು ಅಂತ ಅನ್ಕೋಬೇಡ್ರಿ. ಅದು ಸ್ವಲ್ಪ ಬಿಸ್ಕೆಟ್ ಗಾಳಿ ಒಳಗೆ ಆರ್ಬೇಕ್ರಿ. ಆರಿತು ಅಂದ್ರೆ